ನಾನು 70 ಸೆಂಟ್ಸ್ ಪ್ರದೇಶದಲ್ಲಿ ಮೆಣಸಿನಕಾಯಿಗಳನ್ನು ಬೆಳೆಯುತ್ತಿದ್ದೇನೆ. ನಾನು ಈಗಾಗಲೇ ತೆಂಗಿನ ಮರಗಳಿಗೆ ಕೊಕೊಮ್ಯಾಕ್ಸ್ ಬಳಸಿದ್ದೇನೆ ಮತ್ತು ಉತ್ತಮ ಫಲಿತಾಂಶಗಳನ್ನು ಪಡೆದುಕೊಂಡಿದ್ದೇನೆ. ಇದರಿಂದಾಗಿ ಮರಗಳು ಹಸಿರು ಬೆಳೆದವು ಮತ್ತು ಕಾಯಿ ಉದುರುವುದು ಕಡಿಮೆಯಾಯಿತು. ಆ ಭರವಸೆಯೊಂದಿಗೆ ನಾನು ಈಗ ಮೆಣಸಿನಕಾಯಿಗಳ ಮೇಲೆ ಅಭಿಮಾನವನ್ನು ಬಳಸುತ್ತಿದ್ದೇನೆ. 10 ದಿನಗಳಲ್ಲಿ ಸಸ್ಯಗಳಲ್ಲಿ ಉತ್ತಮ ಬೆಳವಣಿಗೆಯನ್ನು ನಾನು ನೋಡಬಹುದು. ಬೇರು ಕೊಳೆತ ಮತ್ತು ಕೀಟ ನಿರ್ವಹಣೆಗಾಗಿ ವಾರಕ್ಕೊಮ್ಮೆ ಇದನ್ನು ಬಳಸಲು ನನಗೆ ಸಲಹೆ ನೀಡಿದ್ದರಿಂದ ನಾನು ಅದನ್ನು ನಿರಂತರವಾಗಿ ಬಳಸುತ್ತಿದ್ದೇನೆ ಮತ್ತು ಅದರ ಫಲಿತಾಂಶಗಳನ್ನು ಮೇಲ್ವಿಚಾರಣೆ ಮಾಡುತ್ತಿದ್ದೇನೆ. ನನ್ನ ಹೆಸರು ಅರುಣಾಚಲಂ. ನಾನು ತೆಂಕಸಿ ಜಿಲ್ಲೆಯ ತೆಂಕಸಿ ತಾಲ್ಲೂಕಿನ ಕುತುಕುರಿಚಿ ಗ್ರಾಮದ ರೈತ. ನಾನು ಕಳೆದ 4 ವರ್ಷಗಳಿಂದ ಮೆಣಸಿನಕಾಯಿಗಳನ್ನು ಬೆಳೆಯುತ್ತಿದ್ದೇನೆ. ಪ್ರಸ್ತುತ ನಾನು 70 ಸೆಂಟ್ಸ್ ಪ್ರದೇಶದಲ್ಲಿ ಮೆಣಸಿನಕಾಯಿಗಳನ್ನು ಬೆಳೆಯುತ್ತಿದ್ದೇನೆ. ಇಂಟರ್ನೆಟ್ ಮೂಲಕ ಅದರ ಬಗ್ಗೆ ತಿಳಿದುಕೊಂಡ ನಂತರ ನಾನು ಈಗಾಗಲೇ ತೆಂಗಿನ ಮರಗಳ ಮೇಲೆ ಕೊಕೊಮ್ಯಾಕ್ಸ್ ಅನ್ನು ಬಳಸಿದ್ದೇನೆ. ಅದನ್ನು ಬಳಸಿದ ನಂತರ ತೆಂಗಿನ ಮರಗಳು ಹಸಿರು ಬೆಳೆದವು ಮತ್ತು ಕಾಯಿ ಉದುರುವುದು ಕಡಿಮೆಯಾಯಿತು. ಆ ಉತ್ತಮ ಅನುಭವದಿಂದ ನಾನು ಈಗ ಮೆಣಸಿನಕಾಯಿ ಗಿಡಗಳಿಗೂ ಅಭಿಮಾನನ್ನು ಬಳಸುತ್ತಿದ್ದೇನೆ. ನಾವು ಇದನ್ನು ಸುಮಾರು 15 ದಿನಗಳ ಹಿಂದೆ ಬಳಸಲು ಪ್ರಾರಂಭಿಸಿದೆವು. ಈ ಔಷಧಿ ಬೇರು ಕೊಳೆತವನ್ನು ತಡೆಯಲು ಸಹಾಯ ಮಾಡುತ್ತದೆ ಎಂದು ಅವರು ಹೇಳಿದರು. ಈಗ 10 ದಿನಗಳ ಕಾಲ ಇದನ್ನು ಬಳಸಿದ ನಂತರ ನಾನು ಸಸ್ಯಗಳಲ್ಲಿ ಉತ್ತಮ ಬೆಳವಣಿಗೆಯನ್ನು ನೋಡುತ್ತಿದ್ದೇನೆ. ಅಲ್ಲದೆ ಕೀಟ ನಿರ್ವಹಣೆಗೆ ವಾರಕ್ಕೊಮ್ಮೆ ಇದನ್ನು ಬಳಸಲು ಅವರು ಸಲಹೆ ನೀಡಿರುವುದರಿಂದ ನಾನು ಅದನ್ನು ಬಳಸುವುದನ್ನು ಮುಂದುವರಿಸುತ್ತಿದ್ದೇನೆ ಮತ್ತು ಅದರ ಪರಿಣಾಮಕಾರಿತ್ವವನ್ನು ಗಮನಿಸುತ್ತಿದ್ದೇನೆ. ಉತ್ತಮ ಫಲಿತಾಂಶಗಳನ್ನು ಪಡೆಯುವ ಭರವಸೆಯೊಂದಿಗೆ ನಾನು ಅದನ್ನು ಬಳಸುವುದನ್ನು ಮುಂದುವರಿಸಲು ಬಯಸುತ್ತೇನೆ ಮತ್ತು ಇತರ ರೈತರಿಗೆ ಇದನ್ನು ಶಿಫಾರಸು ಮಾಡುತ್ತೇನೆ.